ಅಮ್ಮ ತಿರ್ಗನುವೆ ತಲೆ ಗಿರ್ 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 ಅಂತ ಹೇಳ್ಬಿಟ್ಟು ಗಿರ್ ಅಂತ ಐತೆ ಕಣಮ್ಮ. ಯವ್ವ ನನ್ ಸತ್ತೋಗಕ್ಕೆ ಹತ್ರ ಬಂದ್ಬಿಡ್ತು ಕಣಮ್ಮ ಕಾಲ. ಯವ್ವ ನಂಗೆ ಏನು ಮಾಡಬೇಕು ಅಂತ ಏನಿಯ ಗೊತ್ತಾಯ್ತಿಲ್ಲ ಅಮ್ಮ. ನನಗೇನೋ ಆಗೋಗ್ಬಿಟ್ಟೈತೆ. ಆ ಮೇಡಮ್ ಹೇಳಿ ಸರಿನೇನಿಯ. ನಾವು ಮಾತ್ರೆ ಗೀತ್ರೆ ತಗೊಂಡ್ರು ಏನು ಹಂಗೋ ಹಿಂಗೋ ಸೊರೋಗಿಲ್ಲ ಅಂತ ಹೇಳಿದ್ರೆ ಅಮ್ಮ ನಿಜವಾಗೂ ಅವಳು ಶಾಸ್ತ್ರ ಬೇರೆ ಹೇಳ್ತೀನಿ ಅಂತ ಹೇಳಿಲ್ವಾ? ಅಮ್ಮ ಅವು ಡಾಕ್ಟ್ರು ಅವಳ ತಕ್ಕೆ ಹೋಗ್ಬಿಟ್ಟು ಕೇಳೋಣ ಬಾ ಅಮ್ಮ. ಯಾಕೋ ನನಗೆ ಏನು ಒಳ್ಳೇದು ಮಾಡಿದ್ರು ಸರಿ ಹೋಯ್ತಾನೆ ಇಲ್ಲ. ನಾನು ಏನಮ್ಮ ಒಳ್ಳೇದು ಮಾಡ್ತಿಲ್ಲ ಇವಳು. ಈ ನಡುವೆ ಯಾವ ತಂಟೆಗೂ ಹೋಯ್ತಿಲ್ಲ. ನನ್ನ ಪಾಡು ನಾನಿದ್ದೀನಿ. ಆದರೂ ತಲೆ ಗಿರ 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 ಅಂತ ಐತೆ ಅಂತಂದ್ರೆ ಏನು ಮಾಡೋದು? ಅಮ್ಮ ನಾನು ಸತ್ತೋಯ್ತೀನಿ ಕಣಮ್ಮ. ಯವ್ವ ಅಂತ ಮಾತಾಡ್ಬೇಡ, ಸುಮ್ಕಿರು. ಹೆಂಗೆ ಮಾತಾಡ್ತೀಯ ಅಂತಂದರೆ ಒಳ್ಳೆ ತಲೆನೋವು. ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೋಗೋಣ ಇರು. ಹೋಗ್ಬಿಟ್ಟು ಅವ್ರ ತಗೇನಿಯ ಮಾತಾಡನಿ, ಅವ್ರ ತಗೇನಿಯ ಕೇಳನಿ ಇರು. ಯಾಕೆ ಇಷ್ಟೊಂದು ಕಿರ್ಚ್ಕತ್ತೀಯ? ಶಾನೆ ತಲೆಗಿರಂತ ಆಯ್ತಾ? ಹ್ಞೂ ತಲೆಲ್ಲ ಗಿರ 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 ಅಂತ ಐತೆ ಕಣಮ್ಮ. ಅಮ್ಮ ನನಗನ್ನಿಸ್ದಂಗೆ ಇದೇನೂ ಆಸ್ಪತ್ರೆ ಕಾಯಿಲೆ ಅಲ್ಲ ಕಣಮ್ಮ ಇದು. ಏನೋ ಬ್ಯಾರೆ ಥರ ಆಗೋಗ್ಬಿಟ್ಟೈತೆ ನನಗೆ. ತಲೆಲ್ಲ ಗಿರ್ರಂತ ಐತೆ ಅಂದರೆ ನೀನು ಯೋಚನೆ ಮಾಡು. ಏನೋ ಬ್ಯಾರೆ ಥರ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನಿಜವಾಗೂ ಬ್ಯಾರೆ ಏನೋ ಒಂಥರ ಆಗೋಗ್ಬಿಟ್ಟೈತೆ ಕಣಮ್ಮ. ಅಯ್ಯೋ ಮಗಳೇ, ಅಯ್ಯೋ ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರು ಬಾ. ಅಯ್ಯೋ ನನ್ನ ಒಂದು ಕಿಡ್ನಿ ಮರನ ಪರವಾಗಿಲ್ಲ, ನೀನು ಉಳಿಸ್ಕತ್ತೀನಿ. ನೀನು ಟೆನ್ಷನ್ ತಗೋಬೇಡ ಕಣ್ಲೆ. ನೀನು ನೋಡಿದ್ರೆ ಏನಿಯಾ ಬೇಜಾರಾಯ್ತದೆ. ಈಗ ಅವಳ ತಕ ಏನಿಯಾ ಹೋಗನ್ ಬಾ. ಆಸ್ಪತ್ರೆ ತಕ ಹೋಗ್ಬಿಟ್ಟು ಕೇಳನಿ. ಆಸ್ಪತ್ರೆ ತಗಿಲ್ಲ ಅಂದರೆ ಮನ್ ತಕನ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರನಿ. ಏನು ಹೇಳ್ತಾರೋ ಕೇಳಿ ನಾವೂನು ಅಯ್ಯೋನೋ ಒಂದು ಪರಿಹಾರ ಮಾಡ್ಕೊಳ್ಳನಿ ಬಾ. ನಡಿಯಮ್ಮ ನಡಿಯಮ್ಮ. ಬರೀ ಡಾಕ್ಟ್ರಲ್ಲ, ಅವಳು ಶಾಸ್ತ್ರನೂ ಹೇಳ್ತಾಳೆ. ಶಾಸ್ತ್ರ ಪಸ್ತ್ರ ಎಲ್ಲ ಹೇಳ್ತೀನಿ ಅಂತ ಹೇಳಿಲ್ವಾ? ಕೇಳೋಣ ನೋಡಿ. ಶಾಸ್ತ್ರನೇ ನಂಬೇಕು ನಾವು. ಈ ಆಸ್ಪತ್ರೆ ನಂಬೋದಕ್ಕಿನ್ನೂ ಶಾಸ್ತ್ರನೇನಿಯ ಮುಖ್ಯ. ಬಾ ಬಾ. ಡಾಕ್ಟ್ರಮ್ಮರೇ, ಡಾಕ್ಟ್ರಮ್ಮರೇ, ಡಾಕ್ಟ್ರಮ್ಮರೇ. ಯವ್ವ ಯಮ್ಮನ ಉಷಾ ಅಂತ ಕರೆಯೋಣ ಅನ್ನಿಸ್ತದೆ. ಆದರೆ ತಿರುಗಿ ನನಗೆ ಯಾಕೆ ಬೇಕು? ಡಾಕ್ಟ್ರಮ್ಮರೇ, ಡಾಕ್ಟ್ರಮ್ಮರೇ. ನೀವಾ? ಹೇಳಿ ಹೇಳಿ, ಏನು ಸಮಾಚಾರ? ಡಾಕ್ಟ್ರಮ್ಮರೇ ತಿರ್ಗ ನಂಗೆ ತಲೆ ಹಂಗೆ ಆಯ್ತೈತೆ. ನನ್ನ ತಲೆ ತಿರ್ಗ ಗಿರ 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 ಅಂತ ಐತೆ. ನನಗೂ ತಲೆ ನೀವು ಹೇಳಿ ನಿಜನೇನಿಯ. ನಾನು ಏನೋ ಮಾಡ್ಬಿಟ್ಟಿವ್ನಿ. ಯಾರೋ ಏನೋ ಮಾಟ ಗಿಟ ಮಾಡಿಸ್ಬಿಟ್ಟವ್ರು ನನಗೆ ಅಂತ ಅನ್ನಿಸ್ತದೆ. ಯಾರೋ ನನಗೇನೋ ಮಾಡಿಸ್ಬಿಟ್ಟವ್ರೆ. ನೀವು ಹೇಳಿದ್ರಲ್ಲ ನಾನು ಜ್ಯೋತಿಷ್ ಏನನ್ವೇ ಹೇಳ್ತೀನಿ ಅಂತ. ದಯವಿಟ್ಟು ಹೆಂಗನ ಮಾಡ್ಬಿಟ್ಟು ಹೇಳಿ. ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೇದೇನೇ ಆಯ್ತಿಲ್ಲ. ನೋಡು, ಯಾರೋ ಏನೋ ಮಾಡಿಸಿರ್ತಾರೆ. ಏನು ಗೊತ್ತಾ? ಯಾರ್ಯಾರಿಗೆ ಏನೇನು ಅನ್ಯಾಯ ಮಾಡಿದ್ಯಾ ಅಂತ ಕುತ್ಕೊಂಡು ಯೋಚನೆ ಮಾಡು. ಯಾರ್ಯಾರಿಗೆ ಏನೇನು ಅನ್ಯಾಯ ಮಾಡಿದ್ಯೋ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ನೀನು ಒಳ್ಳೇದಾಗು ಅಷ್ಟೇನೆ. ಅವರು ಮನಸ್ಸು ಖುಷಿ ಆಗ್ಬಿಟ್ಟು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಮಾಡ್ಸಿರೋದನ್ನ ಸರ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀನು ಹಿಂಗೆ ಶಿವನ ಪದ ಸೇರ್ಕೊಂಡ್ಬಿಡ್ತೀಯ. ನಾನು ಮೋಸ ಮಾಡಿರೋದ? ಮಾಡಿರ್ತೀವಿ, ಒಂದು ಚೂರು 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 ಮಾಡಿರ್ತೀವಿ ಅಷ್ಟೇನೆ. ಅಲ್ಲ ಎಲ್ಲ ಮಾಡಿದ್ರೆ ನಾನು ಸರಿ ಹೋಗ್ತೀನಾ? ಎಲ್ಲ ಮಾಡಿದ್ರೆ ಸರಿ ಹೋಗ್ತೀಯಾ? ಏನಾಗಲ್ಲ ನೋಡು. ನಿಂಗೆ ಮಾತ್ರೆ ಕೊಟ್ಟಿದ್ದಲ್ಲ ಅವನೇ ಕಂಟಿನ್ಯೂ ಮಾಡಿಬಿಟ್ಟು ನಾನು ಹೇಳ್ದಷ್ಟು ಮಾಡು. ಯಾರ್ಯಾರು ಮೋಸ ಮಾಡಿದ್ಯೋ ನೀನಾಗಿ ನೀನೇ ಹೋಗ್ಬಿಟ್ಟು ಕ್ಷಮಿಸ್ಬಿಡು, ಮಾಡು ಅಂತ ಕೇಳಬೇಡ, ಏನು ಹೇಳ್ಬೇಡ. ನಿನ್ನ ಪಾಡು ನೀನು ಅವ್ರಿಗೆ ಒಳ್ಳೇದನ್ನು ಮಾಡ್ತಾ ಇರು. ಅವ್ರ ಮನಸ್ಸಿಗೆನೇ ಅಬ್ಬಬ್ಬಾ ಕಮ್ಲಿ ಎಷ್ಟು ಒಳ್ಳೇದಾಗೋಗ್ಬಿಟ್ಲು ಅಂತ ಅವ್ರ ಮನಸ್ಸಿಗೆ ಯಾವಾಗ ಬರ್ತೈತೋ ಅವಾಗೆಲ್ಲ ಸರಿ ಹೋಗ್ತೈತೆ. ಮೇಡಮರೇ, ಅವ್ರು ನನ್ನ ಒಳ್ಳೇಳು ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗೂ 420 ಅಂತೇಳಿ ಅಂತಾರೆ. ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀನೋ ನೆನೆಸ್ಕೋಬೇಕು. ಸರಿ, ಹಂಗಾರೆ ಹೋಗ್ಬಿಟ್ಟು ಎಲ್ಲರ ತಗೊಂಡ್ವೆ ಸರ್ ಮಾಡ್ಕೊಂಬಿಟ್ಟು ಬರ್ತೀನಿ. ಮೊದಲನೇದು ನಮ್ಮ ಅತ್ತೆ, ಆಮೇಲೆ ನನ್ನ ಗಂಡ, ಅವ್ರಿಗೂ ಮೋಸ ಮಾಡಿವ್ನಿ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಲಕ್ಷ್ಮು ಎಗ್ ರೈಸ್ ಅಂಗಡಿ ಇಕ್ಕಿದಾಗ ಅವಳ ಅಂಗಡಿ ಪಕ್ಕ ನಾನು ಇಕ್ಬಿಟ್ಟು ಅದನ್ನೂ ತಪ್ಪು ಮಾಡಿವ್ನಿ. ಅಷ್ಟು ಯಾಕೆ ಆ ಶಾರದಿನ ಕೊಲೆ ಮಾಡೋ ಪ್ರಯತ್ನನೂ ಪಟ್ಟಿವ್ನಿ. ಅದು ಒಂದು ತಪ್ಪು. ಅಷ್ಟು ಸಾಲದು ಅಂತ ನಮ್ಮ ಮ್ಯಾನೇಜರ್ ಎಂತಿದ್ಲಲ್ಲ ಅವಳೇನಾರ ಮಾಡಿಸ್ಕಿರ್ಸೋಳ ಅಂತ ಅವಳಿಲಿಲ್ಲ. ಅವಳ ಗಂಡನ ಜೊತೆ ನಾನು ಓಡಾಡಿ ಅದನ್ನೂ ಮೋಸ ಮಾಡಿವ್ನಿ. ಯವ್ವ ಇವ್ರು ಯಾರು ಮಾಡಿಸೋರೋ ಏನೋ ಒಂದು ಅರ್ಥ ಆಯ್ತಿಲ್ಲ. ಈಗ ನಾನು ಏನು ಹೇಳಿದ್ದು, ಏನೇನು ಮಾಡಿದೆಯೋ ತಪ್ಪು ನಿನಗೆ ಗೊತ್ತಿರ್ತದೆ ತಾನೇ. ಹೋಗ್ಬಿಟ್ಟು ಎಲ್ಲರ ಹತ್ರನೂ ಒಳ್ಳೆ ಥರ ಆ್ಯಕ್ಟಿಂಗ್ ಮಾಡುವಂತಲ್ಲ, ಒಳ್ಳೆಯವಳಾಗು. ಆಮೇಲೆ ನೋಡು ಎಲ್ಲ ಸರಿ ಹೋಗ್ತೈತೆ. ಕೊಟ್ಟಿರೋ ಮಾತ್ರನೂ ತಗತ್ತಿರೋ, ಒಳ್ಳೆ ಕೆಲಸನೂ ಮಾಡ್ತಿರೋ. ಯಾರೋ ಏನೋ ಮಾಟ ಮಾಡಿಸಿರ್ಬೇಕು ನಿನಗೆ. ನೀನು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಥರ ಇದ್ದರೆ ಅವರು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ತೆಗ್ಸಾಕ್ಬೋದೇನೋ. ನೋಡು ಪ್ರಯತ್ನ ಪಡು. ಅಮ್ಮ ನಡಿ ಬೇಗ. ಅಯ್ಯೋ ಎಷ್ಟು ಜನ ತಕ್ಕೋಗ್ಲಿ, ನಾನು ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದ್ದೀನ. ಯಪ್ಪ ದೇವ್ರೆ, ಈಗಲೇ ಗೊತ್ತಾಯ್ತಿರೋದು. ನಡಿಯಮ್ಮ. ಏನಂತ ಇವ್ರ ಗೋಳು? ಏನಿಲ್ಲತ್ತೆ, ಲೋ ಬಿ ಪಿ ಆಗೈತೆ. ಅದಕ್ಕೆ ತಲೆಲ್ಲ ಚಕ್ಕರ್ ಥರ ಗಿರ್ಗಿರ ಅಂತ ಐತೆ. ಅದಕ್ಕೆ ಬಂದಿದ್ಲು, ಏನೋ ಹೇಳ್ತಾ ಇದ್ಲು ಮಾಟ ಮಂತ್ರ ಅಂತ. ಅದಕ್ಕೆ ನಾನು ಹೌದು ಮಾಟ ಮಂತ್ರ ಮಾಡಿಸಿರ್ತಾರೆ, ನೀನು ಒಬ್ರಿಗೆ ಅನ್ಯಾಯ ಮಾಡಿದ್ಯಾ, ಇಬ್ರಿಗೆ ಅನ್ಯಾಯ ಮಾಡಿದ್ಯಾ, ಎಲ್ರಿಗೂ ಅನ್ಯಾಯ ಮಾಡಿದ್ಯಲ್ಲ, ಅದಕ್ಕೆ ನಾನು ಹಿಂಗೆ ಅಂತ ಹೇಳ್ದೆ. ಅದಕ್ಕೇನೆ ಎಲ್ರ ತಗೋ ಒಳ್ಳೆ ಅನ್ನಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋದ್ಲು. ಓಹೋ ಇದೇ ವಿಷಯ. ನೀನು ಬುಲ್ ಖತರ್ನಾಕ್ ಮಾಡೋದು ಕಲ್ತ್ಬಿಟ್ಟಿದ್ದೀಗಲ್ಲ ನೀನು. ಆ ಕಂಬ್ಳಿಗೆ ಸರಿಯಾಗಿ ಹೇಳಿದ್ಯಾ ಬಾ, ಆ ಮನೆಯಾಳ ಕಂಬ್ಳಿಗೆ. ಸಾಟ ಆಡ್ತಾಳೆ. ಅದು ಏನು ನಮ್ಮ ತೋಟದಾಗ ಏನು ಕೆಲಸ ಮಾಡ್ತಿರೋದು? ಮೈಗಳ್ತನ 10 ಪೈಸದ ಕೆಲಸನೂ ಮಾಡೋಕ್ಕಿಲ್ಲ. ಮೈಗಳ್ಳಿ ಹೋಗ್ಲಿ ಬಿಡು. ಸರಿಯಾಗಿ ಹೇಳ್ಕೊಳ್ಸಿದ್ಯಾ. ಮಾಡಲಿ, ಎಲ್ಲರ ತಗೋ ಒಳ್ಳೆ ಅನ್ನಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವಳನ್ನೇ ಆಗೋದು ಬಿದ್ದು ಹೋಗಿತ್ತಾಳೆ. ಇವಳು ಒಳ್ಳೆ ಅನ್ನಿಸ್ಕೊಳಕನ ಆಯ್ತದ? ಒಂದೇ ಕಿತ್ತವಾಗಿ ಹಾಕ್ಸ್ಕೊಳ್ಳೋದೇ ನೀನು.
ಹ್ಞೂ ಹರಡ್ ಹಾಕುಟ್ರಾಗಿದ್ ನೀನು ಇಂಥವೆಲ್ಲ ಹೇಳೋದು ನೋಡಿ ಹಂಗೆ ಹೇಳಿದ್ಯಾ ನೀನು ಆ ಅತ್ತೆ ಮುಳ್ಳಿಂದನೇ ತೆಗಿಬೇಕು ಗೊತ್ತಾ ಅದಕ್ಕೇನೆ ಮುಳ್ಳಿಂದನೇ ತೆಗಿತಿರೋದು ನಾನು ಹ್ಮ್ ಸರಿ ಸರಿ ಏನೋ ಮಾಡು ಊರನ್ನೆಲ್ಲ ಆಟ ಆಡಿಸ್ತೀಯಲ್ವಾ ಹಾ ಮಾಡು ಊರನ್ನೆಲ್ಲ ಎಷ್ಟು ಆಟ ಆಡಿಸ್ತೀರಾ ಈಗ ನಾನೇ ನಿಮ್ಮನ್ನ ಆಟ ಆಡಿಸ್ತಾ ಇದ್ದೀನಿ ಲೋ ಬಿ ಪಿ ಅಂತ ಹೇಳಕ್ಕೆ 2 ನಿಮಿಷ ಸಾಕು 1 ನಿಮಿಷ ಸಾಕು ಆದರೆ ನಾನು ಹೇಳಲ್ಲ ನೀವು ಮಾಡೋದನ್ನ ನೋಡ್ಬೇಕು ನಾನು ಏನೇನು ಮಾಡ್ತೀರಾ ಅಂತ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ರ ಗೊತ್ತಿದ್ದಂಗೆ ಇಷ್ಟು ಹೇಳ್ತಾವ್ರೆ ಗಂಡುಂಗೆ ಅತ್ತೆಗೆ ಅದ್ಯಾರೋ ಮ್ಯಾನೇಜರ್ ಹೆಂಡ್ತಿಗೆ ಶಾರದಿ ಅಂದರೆ ನಮ್ಮ ಅಮ್ಮಂಗೂ ಮಾಡೋರಾ ಸರಿ ನಮ್ಮ ಅಮ್ಮಂಗೆ ಜೊತೆಗೆ ಲಕ್ಷ್ಮಿಗೆ ಇನ್ನು ಎಷ್ಟು ಜನಕ್ಕೆ ಮಾಡೋರು ಇವರೆಲ್ಲಾರು ತಗೋ ಒಳ್ಳೆಯರು ಅಂತ ಅನ್ನಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇವಳು ತಿತ್ತಿ ಗೊತ್ತಾಗ್ತೈತೆ ಕೆಟ್ಟೋಳು ಅನ್ನಿಸ್ಕೊಳ್ಳೋದು ಎಷ್ಟು ಸುಲಭ ಒಳ್ಳೆಯವಳು ಅನ್ನಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ತೈತೆ ಮಾಡು ಸರಿಯಾಗಿ ಮಾಡು ಅಮ್ಮ ನಾವು ಈ ಊರಿಗೆ ಬಂದಾಗ ಮೊದಲು ಮೋಸ ಮಾಡಿದ್ದೇನಿಯಾ ನನ್ನ ಗಂಡಂಗೂ ನಮ್ಮ ಅತ್ತೆಗೂ ಈಗ ನಮ್ಮ ಅತ್ತೆ ತಗೆ ಮೊದಲು ಒಳ್ಳೆಳು ಅಂತ ಅನ್ನಿಸ್ಕೋಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನಮ್ಮ ಅತ್ತೆನೇ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತದೆ ನಂಗಂತೂ ಯಾಕೋ ಹಂಗೆ ಅನ್ನಿಸ್ತೈತೆ ಮಾಟ ಮಂತ್ರ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ವಾ ಯಾರಿಗೆ ಗೊತ್ತು ಮೊದಲು ಒಳ್ಳೆಲಾಗೋದಕ್ಕೆ ಕೆಲಸ ಮಾಡು ಏನು ಮಾಡಿದ್ರೆ ಆದರೆ ಹೋಗ್ಬಿಟ್ಟು ಕ್ಷಮಿಸು ಅಂತಲೂ ಕೇಳಬಾರ್ದು ಏನಾರ ಮಾಡಬೇಕು ಹಲೋಡಲ್ಲಿ ಪರ್ಕೆ ಐತಿ ಎತ್ಕೊಂಡು ಒಂಚೂರು ಕಸ ಗುಡಿಸು ಏನು ಮಾತಾಡ್ಬೇಡ ನಿಮ್ಮ ಅತ್ತೆ ತಾಗೆ ಸುಮ್ಮನೆ ಕಸ ಗುಡಿಸ್ಬಿಟ್ಟು ಒಂಚೂರು ನೀಟ್ ಮಾಡಿಬಿಟ್ಟು ಹೋಗೋಣ ಯಾರ ತಾಗೆ ಏನು ಕೇಳಬೇಡ ಸರಿನೇ ಅವ್ರಿಗೆ ನೋಡಪ್ಪ ಇವಳು ಕಮ್ಲಿ ಒಳ್ಳೆಳಾಗವಳೆ ಅಂತ ಅನ್ನಿಸ್ಬೇಕು ಎತ್ಕ ಪರ್ಕೆನ ಮಗಳೇ ಕ್ಲೀನಾಗಿ ಕಸ ಗುಡಿಸು ನೋಡಿ ತಕ್ಷಣ ಏನಪ್ಪ ಹಿಂಗೆ ಕ್ಲೀನ್ ಮಾಡ್ತಾವಳೆ ಅಂತ ಅನ್ಕೊಬೇಕು ನೀಟಾಗಿ ನೋಡು ಮ್ಯಾಲ್ಗಡೆ ಕೆಳಗಡೆ ಎಲ್ಲ ಗುಡಿಸು ನೀನು ಕರ್ತವ್ಯ ಅಂತ ಅನ್ಕೊಂಡು ಮಾಡು ಎಲ್ರಿಗೂ ಸಹಾಯ ಮಾಡು ಇನ್ನು ನಿಮ್ಮ ಅತ್ತೆನ ಒಪ್ಸೋದೆಲ್ಲಿ ಆ ಶಾರದಿನ ಒಪ್ಸೋದು ಇನ್ನೊಂದೇ ಕಷ್ಟ ಇಲ್ಲಾಂದರೆ ನಿಮ್ಮ 3 ತಿಂಗಳೊಳಗಡೆ ಎಲ್ಲನೂ ಸರ್ ಮಾಡಬೇಕು ಇಲ್ಲಾಂದರೆ ಆಯ್ತದ ಕ್ಲೀನಾಗಿ ಕಸ ಗುಡಿಸು ಈಗಳಮ್ಮ ಅದು ನೀನು ತಾನೇ ಮಾಡ್ತಿರೋದು ಮಾಡ್ತೇವೆ ನೀ ತಾನೇ ತಾಳು ಇದೆಲ್ಲ ಯಾಕೆ ಬೇಕಿತ್ತು ನನಗೆ ಅಂತ ಅನ್ನಿಸ್ತೈತೆ ಒಳ್ಳೆ ಕೆಲಸ ಮಾಡಿದ್ರೆ ಅದು ಏನು ಬರ್ತದೋ ಅದು ಏನು ಸಿಗ್ತದೋ ಏನೋ ನಾಕಾಣೆ ಅವಳು ಮಾಡ್ಸೋಳಲ್ಲ ಮಾಟ ಮಂತ್ರ ಗೊತ್ತಾಗಲಿ ನಂಗೆ ಆಮೇಕಿಂದ ಇರೋದೊಳಗೆ ಬೇಡ ಬೈಕಳೋದು ಬೇಡ ಅಯ್ಯೋ ತಿರುಗಿ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟು ತಲೆಯೆಲ್ಲ ಗಿರಂದ್ಬಿಡ್ತದೆ ತಿರುಗಿ ಅವಳನ್ನ ಮಾಟ ಗಿಟ ಮಾಡಿಸ್ಬಿಟ್ಟೋಳು ಲೇ ಮನೆಯ ಕಮ್ಲಿ ಇದ್ಯಾಕೆ ನಮ್ಮನೆ ಮುಂದೆ ಬಂದ್ಬಿಟ್ಟು ಕಸ ಗುಡಿಸ್ತಿದ್ದೀಗಲ್ಲ ಯೋನೇ ಆಯ್ತು ನಿಂಗೆ ಸುಮ್ಕೆ ಕ್ಲೀನ್ ಮಾಡ್ಬೇಕು ಅಂತ ಅನ್ನಿಸ್ತು ಕ್ಲೀನ್ ಮಾಡ್ತಿದ್ದೀನಿ ಅಷ್ಟೇ ಏನಿಯಾ ಲೇ ಮತ್ತೆ ಏನೋ ಸ್ಕೆಚ್ ಕಿಚ್ ಹಾಕೊಂಡು ಬಂದ್ಬಿಟ್ಟಿದೀಗ ಏನು ಏನೋ ಸ್ಕೆಚ್ ಕಿಚ್ ಹಾಕೊಂಡು ಬಂದಿದ್ರೆ ಹೇಳ್ಬಿಡು ಸುಮ್ಮನೆ ಬಿಡಕ್ಕಿಲ್ಲ ನಿನ್ನಂತೂ ಓಹೋ ನೀನು ನೋಡಿದ್ರೆ ನೀ ಅನ್ನಿಸ್ತದೆ ಏನೋ ಸ್ಕೆಚ್ ಹಾಕೊಂಡು ಬಂದ್ಬಿಟ್ಟಿದ್ದೀಗ ನೀನು ಅಂತ ಹೇಳ್ಬಿಟ್ಟು ನೋಡು ಇಂಥವೆಲ್ಲನೂ ಇದು ಮಾಡ್ಕೊಳಕ್ಕೆ ಮಾತ್ರ ಹೋಗ್ಬೇಡ ನೀನು ಈಗಲೇ ಹೇಳಿದ್ದೀನಿ ನಂತಾಗೆಲ್ಲ ಸೊರ್ ಬರೋಕ್ಕಿಲ್ಲ ನೀನೇನೋ ಮೊಳ್ಳಿ ಆಟ ಆಡಿದೆ ಅಂದರೆ ಸುಮ್ಮನಿರಕ್ಕಿಲ್ಲ ನಾನು ಇಲ್ಲ ಅಜ್ಜಿ ಸುಮ್ಕೆ ಕಸ ಗುಡಿಸ್ಬಿಟ್ಟು ಹೊಂಟೋಯ್ತೀನಿ ನಾನು ಯಾರ ಹತ್ರನೂ ಮಾತಾಡ್ಸಕ್ಕಿಲ್ಲ ಯಾರನ್ನೂ ಮಾತಾಡ್ಸಲ್ಲ ಸುಮ್ಮನೆ ಕಸ ಗುಡಿಸೋದು ಹೋಯ್ತಿರೋದು ಅಷ್ಟೇ ಏನಿಯಾ ಬೇಕಾದ್ರೆ ಹೇಳಿ ಪಾತ್ರೆ ಇದ್ರೆ ಪಾತ್ರೆನೂ ತೊಳ್ಕೊಟ್ಬಿಟ್ಟು ಹೋಯ್ತೀನಿ ಕಣಕ್ಕ ನನ್ನ ಮಗಳು ಏನು ಕೊಟ್ಟರು ಮಾಡ್ತಾಳೆ ಏನು ಕೊಟ್ಟರು ಮಾಡ್ತಾಳೆ ನಮ್ಮ ಮಗಳು ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ನನ್ನ ಮಗಳು ಇವಾಗ ಒಳ್ಳೆಳಾಗೋಗ್ಬಿಟ್ಟವಳೆ ನೀವು ಏನು ಕೆಲಸ ಹೇಳಿದ್ರು ಮಾಡ್ತಾಳೆ ನಮ್ಗೇನು ಬ್ಯಾರೆ ಏನು ನಿಮ್ಮ ಕಡೆಯಿಂದ ಏನೂ ಬೇಡ ಬರೀ ಕೆಲಸ ಮಾಡಿಬಿಟ್ಟು ಹೋಯ್ತಾಳೆ ಅಷ್ಟೇ ಏನಿಯಾ ಈ ಕಮ್ಲಿಗೆ ಅದನ್ನು ದೆವ್ವಾಗ ಏನಾರ ಮಿಟ್ಕೊಬಿಟ್ಟೈತಾ ಅಂತ ಹೇಳ್ಬಿಟ್ಟು ಹಿಂಗೆ ಕೆಮ್ಮೆ ಮಾಡ್ತಾವಳಲ್ಲ ಯಾರನ್ನ ಕೆಟ್ಟವ್ರು ಸಡನ್ನಾಗಿ ಒಳ್ಳೆಯರಾಗೋಗ್ಬಿಟ್ರೆ ಏನು ಎತ್ತ ಅಂತಲೇ ಅರ್ಥ ಆಗಕ್ಕಿಲ್ಲ ನಂಗಂತೂ ತಲೆ ಕೆಟ್ಟು ಕೆರೆ ಹಿಡಿದ್ಬಿಡ್ತದೆ ಏನು ಎತ್ತ ಯಾಕೆ ಒಂಚೂರು ಅರ್ಥ ಆಗಕ್ಕಿಲ್ಲ ನಂಗಂತೂ ಇವಳು ಯಾಕೆ ನಮ್ಮನೆ ಮುಂದೆ ಬಂದು ಕಸ ಗುಡಿಸ್ತಾವಳೆ ಮಾಟ ಗಿಟ ಮಾಡಿಸ್ತಾಳ ಮಾಟ ಯಾಕೆ ಮಾಡಿಸ್ತಾಳೆ ಏನು ಕುಂದವಳಪ್ಪ ನನ್ನ ಮೊಮ್ಮಗುನೇ ಏನೋ ಬುಟ್ಟಿಗಿಟ್ಟಿಗೆ ಹಾಕೊಳಕ್ಕೆ ಕುಂದವಳ ನನ್ನ ಮೊಮ್ಮಗುನೇ ಏನೋ ಬುಟ್ಟಿಗೆ ಹಾಕಬೇಕು ಅದೇ ಪರ್ಕೆ ಹಿತ್ತೋಗಂಗೆ ಹೊಡೆದ್ಬಿಡ್ತೀನಿ ನನ್ನ ಮೊಮ್ಮಗಂಗೆ ಕೋಟ್ಯಾಧೀಶ್ವರ ಸಂಬಂಧ ನೋಡಿಲ್ವೇ ಇನ್ನು ಮುಂದಕ್ಕೆಲ್ಲ ಗುಡಿಸ್ಬಿಟ್ಟು ಬರ್ತೀನಿ ಇಲ್ಲೆಲ್ಲ ಗುಡಿಸ್ಬಿಡ್ತೀನಿ ಏಯ್ ಏನಾರ ಮೊಳ್ಳಿ ಗಿಳ್ಳಿ ಆಟ ಆಡ್ಬಿಟ್ಟು ಏನಾರ ನನ್ನ ಮೊಮ್ಮಗನ ಬುಟ್ಟಿಗೆ ಹಾಕೊಳಕ್ಕೋ ಅದು ಇದು ಏನಾರ ಮಾಡ್ಬೇಕಂತೆ ಪರ್ಕೆ ಹೇಳಿ ತುಂಡಾಗ್ಬಿಡ್ತವೆ ನಾನು ಏನು ಅಂತ ಗೆಪ್ತಿಗೈತಾನೆ ಎಲ್ಲ ನನಗೆ ಗೊತ್ತಿದ್ದನು ಉತ್ತರ ಮಾಡಕ್ಕೆ ಮಾತ್ರ ಬರ್ಬೇಡಿ ನಾನು ಈಗಲೇ ಹೇಳಿದ್ದೀನಿ ನನ್ನ ಮೊದಲೇನಿಯಾ ಸರಿ ಇಲ್ಲ ತಿಕ್ಲು ಬಡ್ಡಿ ಇದ್ದಂಗೆ ನಾನು ಏನು ಮಾಡೋಕ್ಕೂ ಯೋಚಿಸ್ದೊಳಲ್ಲ ತಲೆ ಕೆಡ್ತಾ ಅಷ್ಟೇನಿಯಾ ಕತೆ ಮುಗಿಸ್ಬಿಡ್ತೀನಿ ಅಷ್ಟೇನಿಯಾ ಅಯ್ಯೋ ಅಕ್ಕ ನಾವು ಯಾರ ತಂಟೆಗೂ ಬರೋದಿಲ್ಲ ನಾವು ಯಾರ ಸವಸಕ್ಕೂ ಬರೋದಿಲ್ಲ ನಾವಾಯ್ತು ನಮ್ಮ ಕೆಲಸ ಆಯಿತು ಹಂಗಿದ್ಬಿಡ್ತೀವಿ ಅಷ್ಟೇನಿಯಾ ದೇವ್ರನ್ನೇ ನಾವು ಅಂಥ ಕೆಲಸ ಮಾಡೋದಿಲ್ಲ ಮಾಡೋದೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಮಗಳು ಕಸ ಗುಡಿಸಿದ್ರೆ ನಿಮ್ಗೆ ಏನೋ ತೊಂದರೆ ಆಗಕ್ಕಿಲ್ಲ ತಾನೇ ಬೇಕಾದ್ರೆ ಪಾತ್ರೆ ತೊಳಿತಾಳೆ ಬೇಕಾದ್ರೆ ಬಟ್ಟೆನೂ ಕೊಡ್ತಾಳೆ ನೀವೇನು ಯೋಚನೆ ಮಾಡಬೇಡಿ ಸರಿನೇ ಸುಮ್ಮನೆ 4 ಜನಕ್ಕೆ ಒಳ್ಳೇದು ಕೆಲಸದು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡ್ತಾವಳ ಅಷ್ಟೇನಿಯಾ ಲೇ ನೀನು ಯಾಕೆ ಬಂದ್ಬಿಟ್ಟು ನಮ್ಮನೆ ಮುಂದೆ ಕಸ ಗುಡಿಸ್ತಾ ಇದ್ದೀಗ ನಾನು ಅದನ್ನ ನೀನು ಯಾಕೆ ಹೇಳ್ತಾ ಇದ್ದೀನಿ ಕಣ್ಪದ್ದಿ ಯಾಕೆ ಇವಳು ಹಿಂಗೆ ಕಸ ಗುಡಿಸ್ತಾಳೆ ಅಂತ ಹೇಳ್ಬಿಟ್ಟು ಬಾಯ್ಬಿಟ್ಟು ಹೇಳೋದನ ಬೇಡವಾ ಏನು ಹೇಳ್ತಾನೇ ಇಲ್ಲ ಸುಮ್ಕೆ ಕಸ ಗುಡಿಸ್ಬೇಕು ಅಂತ ಅನ್ನಿಸ್ತು ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು ಮಾಡ್ತಾ ಇವನಿ ಅಷ್ಟೇ ಏನಿಯಾ ಇದು ಬಿಟ್ಟು ಬೇರೆ ನಾನು ಇನ್ನೇನೂ ಮಾಡೋದಿಲ್ಲ ಸುಮ್ಕೆ ಏನಿಯಾ ಕಸ ಗುಡಿಸ್ಬಿಡ್ತೀನಿ ಸುಮ್ಮನೆ ಏನಿಯಾ ಹೋಯ್ತೀನಿ ಇದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಿಲ್ಲ ನಾನು ದಯವಿಟ್ಟು ನಂಬಿ ನಾನು ಯಾರ ಸವಸಕ್ಕೂ ಬರೋಕ್ಕಿಲ್ಲ ಮನೆ ಕೆಲಸ ಮಾಡ್ಕೊಡ್ತೀನಿ ಹೊಂಟೋಗ್ಬಿಡ್ತೀನಿ ಅಷ್ಟೇ ಏನಿಯಾ ಸುಮ್ಮನೆ ಸೇವೆ ಮಾಡ್ತಾ ಇವನಿ ಅಷ್ಟೇ ಏನಿಯಾ ಯವ್ವ ನಿನ್ನ ಸೇವೆ ನಮಗಂತೂ ಅಗತ್ಯನೇ ಇಲ್ಲ ಕಣವ ನೀನು ಬೇಡ ನಿನ್ನ ಸೇವೆನೂ ಬೇಡ ನಿನ್ನ ಸವಾಸನೂ ಬೇಡ ದೊಡ್ಡ ನಮಸ್ಕಾರ ನೀನು ಸವಾಸಕ್ಕಂತೂ ನೋಡು ಈಗಲೇ ಹೇಳ್ತಾ ಇವನಿ ನೀನು ಬೇಡ ನಿನ್ನ ಸವಾಸನೂ ಬೇಡ ಸುಮ್ಕೆ ಏನಿಯಾ ಬಿಟ್ಬಿಡು ನೋಡಿ ನಾನಿರೋದೇ ಸ್ವಲ್ಪ ದಿನ
ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ. ದಯವಿಟ್ಟು ಇರೋ ಗಂಟನಾದ್ರೂ ಮನೆಯೆಲ್ಲ ಸೇವೆ ಮಾಡಬೇಕು, ಮನೆಗೆಲ್ಲ ಒಳ್ಳೇದು ಮಾಡಬೇಕು, ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿವ್ನಿ. ದಯವಿಟ್ಟು ನೀವು ನನಗೇನು ಹೆಲ್ಪ್ ಮಾಡಬೇಡಿ. ನನ್ನ ಬಗ್ಗೆ ನೀವು ಕೆಟ್ಟದಾಗ ಅನ್ಕೊಂತ ಇದ್ರಲ್ಲ, ಅದೆಲ್ಲ ಒಳ್ಳೆ ಥರ ಅನ್ಕೊಂಬಿಟ್ರೆ ಸಾಕು. ನನಗೆ ಇನ್ನೇನೂ ಬೇಡ. ನಾನು ಜೀವನದಾಗ ಭಾಳ ನೊಂದು ಬೆಂದ್ಬಿಟ್ಟಿವ್ನಿ. ಕಸ ಗುಡ್ಸೋಕ್ಕಾದ್ರೂ ಅವಕಾಶ ಮಾಡಿಕೊಡಿ, ಕಸನಾದರೂ ಗುಡಿಸ್ತೀನಿ, ನಿಮಗೆ ಭಾಳ ಸಹಾಯ ಆಯ್ತದೆ. ಲೇಪದ್ದಿ ಗುಡ್ಸಿದ್ರೆ ಗುಡಿಸ್ಲಿ ಬಾ. ನಿಂಗೇನಾರ ಕಷ್ಟ ಆಯ್ತಾಯ್ತಾ ಗುಡಿಸ್ಕೊಂಡು ಹೋಗ್ಲಿ. ಹಂಗೇನಿಯಾ ನಮ್ಮ ಹಂಚಿನ ಮೇಲೆಲ್ಲ ಎಲೆ ಉದ್ರುಬಿಟ್ಟವೆ, ಹಂಗೆ ಹೊತ್ಬಿಟ್ಟು ಹಂಚು ಗಿಂಚು ಎಲ್ಲನೇ ಕ್ಲೀನ್ ಮಾಡ್ಕೊಟ್ಬಿಡು. ಸರಿ ಅಜ್ಜಿ, ಒಂದೊಂದೇ ಮಾಡ್ಕೊಡ್ತೀನಿ. ಲೇ ಕಮ್ಲಿ, ಯೋನಾರ ನಾಟಕ ಆಡ್ಬೇಕಂತೆ ಕಣಮ್ಮಿ. ನಾನಂತೂ ಸುಮ್ಕೆ ಬಿಡಕ್ಕೆ ನಿಂಗೆ ಗ್ರಾಚಾರ ಬಿಡ್ಸಕ್ಕಿಲ್ವ ನಿಂಗೆ? ಮಾಡು ಮಾಡು, ಕಸ ಗುಡಿಸ್ತಿದ್ಯಾ ತಾನೇ, ಗುಡ್ಸು. ಆದ್ರೆ ಏನಾರ ಮನೆ ವಿಷಯಕ್ಕೆ ಬಂದು ನನ್ನ ಮಗನ ವಿಷಯಕ್ಕೆ ಬಂದು ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಮಾಡ್ಬೇಕಂತೆ ಮುಗಿಸ್ತೀನಿ ಕತೆಯ. ಇಲ್ಲ ಇಲ್ಲ ಇಲ್ಲ, ನಾನು ಯಾರ ತಂಟೆಗೂ ಬರೋಕಿಲ್ಲ ನೋಡಿ. ಕಸ ಗುಡಿಸ್ತೀನಿ, ನೀವೇನ ಹೇಳಿದ ಕೆಲಸ ಮಾಡ್ತೀನಿ, ಹೋಯ್ತೀನಿ. ಸಂಬಳ ಮಾತ್ರ ಕೊಡಕ್ಕಿಲ್ಲ, ಸಂಬಳ ಮಾತ್ರ ಕೇಳ್ಬೇಡ. ಇದೆಲ್ಲನೂ ಫ್ರೀ 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 ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀನಿ ನಾನು. ಬಾರೆ ಪದಿ, ಉಚಿತವಾಗಿ ಮಾಡ್ತಾವಳಂತಲ್ಲ, ಉಚಿತವಾಗಿ ಅದು ಎಷ್ಟನ ಮಾಡ್ಕೊಳ್ಳಿ ಬಾ. ನಮ್ಗೇನು ಕ್ಯಾಮೆ ಇಲ್ವೇನೆ? ಬಾ, ಉಚಿತವಾಗಿ ಏನೋ ಮಾಡ್ಕೊತಾವಳೆ ಮಾಡ್ಕೊಳ್ಳಿ ಬಾ. ನಿಂಗೆ ಯಾಕೆ? ಬಾ ಹೋಗನ್ ಬಾ. ಅದು ಏನಾರ ಉಚಿತವಾಗನ ಮಾಡ್ಕೊಳ್ಳಿ, ಖಚಿತವಾಗನ ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಮಾಡು ಮಾಡು, ಕ್ಲೀನ್ ಮಾಡ್ತಿದ್ದೀಗಲ್ಲ ಮಾಡು. ನೀನು ಮ್ಯಾಲೊಂದು ಕಣ್ಣು ಇಕ್ಕೆ ಇರ್ತೀನಿ ನಾನು. ಮುದುಕಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪಿಲಾನ್ ಅದು ಇದು ಪಿಲಾನ್ ಮಾಡಬೇಡ. ಕಣ್ಣು ಇಕ್ಕೆ ಇರ್ತೀನಿ ನಾನು. ಇಲ್ಲ ಇಲ್ಲ ಇಲ್ಲ, ನಾನು ಮಾಡ್ತೀನಿ, ಎಲ್ಲಾನು ಕ್ಲೀನ್ ಮಾಡ್ತೀನಿ ಬಿಡಿ. ಅಲ್ಲ, ಇವಳಿಗೆ ಯಾವ ದೇವ್ರು ಬುದ್ಧಿ ಕೊಡ್ತು ಅಂತ ನಮ್ಮನೆ ಕ್ಲೀನ್ ಮಾಡಕ್ ಬಂದವಳಲ್ಲ. ಯಾವ ದೇವ್ರು ಬುದ್ಧಿ ಕೊಡ್ತು? ಒಳ್ಳೆ ಬುದ್ಧಿ ಬಂದ್ರೆ ಸಾಕು. ನಮ್ಗೆ ಯಾಕೆ ಬೇಕು ಇವಳು ಸವಾಸ? ಫಸ್ಟು ಒಳಗಡೆ ಹೋಗೋಣ. ಮಾಕ ಏನು ನೋಡ್ತಿದ್ಯಾ? ಗುಡ್ಸು ಗುಡ್ಸು, ಅರ್ಧಂಬರ್ಧ ಗುಡ್ಸೋದೆ ಅಂದ್ರೆ ಗಾಳಿ ಬಿಡಿಸ್ಬಿಡ್ತೀನಿ. ಮಗಳೇ, ನೀವು ನೋಡ್ತಾ ಇದ್ರೆ ಹುಚ್ಚ ಪಿಕ್ಚರಾಗಿ ಸುದೀಪನ್ ನೋಡ್ದಂಗೆ ಆಯ್ತದೆ ಕಣಮ್ಮಿ. ಶಾನೆ ಬೇಜಾರಾಯ್ತದೆ ನೀನು ನೋಡ್ತಾ ಇದ್ರೆ. ಯಾರಿಗೂ ಕನಿಕರನೇನಿಯೇ ಇಲ್ಲ. ನೀನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀಯಾ, ಆದ್ರೂ ಒಬ್ರು ಒಳ್ಳೇದು ಅನ್ಲಿಲ್ಲ. ಎಲ್ಲರೂ ನಿನ್ನ ಬಗ್ಗೆ ಅನುಮಾನ ಪಡೋದೇ ನೀನಿಯ. ಅಮ್ಮ, ಸಿಟ್ಟು ಒಳಗಡೆಯಿಂದ ಗೊತ್ತೈತೆ, ಶಾನೆ ಕೊತ್ತ 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 ಕುದಿತೈತೆ. ಅದೇ ತೋರಿಸ್ಕೊಳಂಗಿಲ್ಲ. ಹೇಳಿಲ್ವಾ ಡಾಕ್ಟ್ರು ಬೇಗ ಸತ್ತೋಯ್ತೀನಿ ಕೋಪ ಮಾಡ್ಕೊಂಡ್ರೆ ಅಂತ? ಕೋಪ ಮಾಡ್ಕೊಳಂಗಿಲ್ಲ, ಒಳ್ಳೇದು ಮಾಡಬೇಕು. ಅಮ್ಮ, ಯಾರೋ ಮಾಟ ಬೇರೆ ಮಾಡಿಸ್ಬಿಟ್ಟವ್ರೆ. ನೀನು ಸುಮ್ಮನೆ ತಿಕ್ಲತ್ತಿಸ್ಬೇಡ, ನೀನು ಸುಮ್ಮನೆ ಇದ್ಬಿಡು. ಈಗಲೇ ಟೆನ್ಷನ್ ಆಗಿವ್ನಿ ನಾನು. ಅಯ್ಯೋ ಮಗಳೇ, ಹುಚ್ಚಿ ಆಗೋಗ್ಬಿಟ್ಟಲ್ಲೇ.